ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಡಿಕೆ ಶಿವಕುಮಾರ್ ಸೈಲೆಂಟ್ ಆಗಿದ್ದುಕೊಂಡೇ ಮೆಗಾ ಆಪರೇಷನ್ಗೆ ಚಾಲನೆ ಕೊಟ್ಟಿದ್ದಾರೆ. ಕೈಪಾಳ್ಯದಲ್ಲಿ ಡಿಕೆ ಆಪರೇಷನ್ ಈಗ ಕಂಪನವನ್ನೇ ಸೃಷ್ಟಿ ಮಾಡಿದೆ. ಹಾಗಾದ್ರೆ ಯಾವ್ಯಾವ ಶಾಸಕರಿಗೆ, ಬರೀ ಶಾಸಕರಿಗಲ್ಲ ನಾಯಕರಿಗೂ ಕೂಡ ಗಾಳ ಹಾಕಿರೋದು ಯಾಕೆ? ಡಿಕೆ ಶಿವಕುಮಾರ್ ಅವರ ವಾಸ್ತವದ ಪ್ಲಾನ್, ಭವಿಷ್ಯದ ಪ್ಲಾನ್ ಹೇಗಿದೆ? ಅಸಲಿಗೆ ಸೋನಿಯಾ ಗಾಂಧಿ ಅವರಿಂದ ಡಿಕೆಗೆ ಸಿಕ್ಕಿರುವ ಸಂದೇಶ ಅದು ಈಗ ಅಲ್ಲೋಲ ಕಲ್ಲೋಲ ಸೃಷ್ಟಿಗೆ ಕಾರಣ ಆಗಿರೋದು. ಇದ್ದಕ್ಕಿದ್ದಂತೆ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಮಹತ್ವದ ಬೆಳವಣಿಗೆ ಆಗ್ತಾ ಇದೆ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ. ಎಸ್ ವೀಕ್ಷಕರೇ, ಹಲವು ದಿನಗಳಿಂದ ಈಗ ಮತ್ತೆ ಮುಂಚೂಣಿಗೆ ಬಂದಿರುವಂತಹ ಸಿಎಂ ಬದಲಾವಣೆಯ ಕೂಗು ಮತ್ತು ಮಿನಿಸ್ಟರ್ಗಳ ರಿಯಾಕ್ಷನ್ ನೋಡ್ತಾ ಇದ್ದೀವಿ. ನಾವು ಈಗಾಗಲೇ ಹಲವು ರಿಪೋರ್ಟ್ಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಡಿ.ಕೆ. ಶಿವಕುಮಾರ್ ಅವರು ಪದೇ ಪದೇ ಡೆಲ್ಲಿಗೆ ಹೋಗ್ತಿರೋದು. ಸುಮಾರು 5 ಸಲ, ಒಂದು 3 ತಿಂಗಳು ಲೆಕ್ಕ ತಗೊಂಡ್ರೆ ನಾವು 5-6 ಸಲ ಡೆಲ್ಲಿಗೆ ನಾಯಕರನ್ನು ಮೀಟ್ ಮಾಡೋಕೆ ಅಂತಲೇ ಹೋಗಿದ್ದಾರೆ. ಹಾಗೆ ಅವರು ಖಾಸಗಿ ಕೆಲಸ ಅಂತ ಬೇಕಾದಷ್ಟು ಸಲ ಹೋಗ್ತಿರ್ತಾರೆ. ಆದರೆ ವೇಣುಗೋಪಾಲ್, ಸುರ್ಜೇವಾಲಾ ಅಥವಾ ಸೋನಿಯಾ ಗಾಂಧಿ, ಪ್ರಿಯಾಂಕಾ ವಾದ್ರಾ ಯಾರನ್ನಾದರೂ ಮೀಟ್ ಮಾಡಿ ಬರ್ಬೇಕು ಅವರು. ಆ ರೀತಿಯಲ್ಲಿ ಕನಿಷ್ಠ 5 ಬಾರಿ ಕೆಲವು ತಿಂಗಳಲ್ಲಿ ಡೆಲ್ಲಿ ಪ್ರಯಾಣ ಮಾಡಿ ಬಂದಿದ್ದಾರೆ. ಖರ್ಗೆ ಅವ್ರ ಜೊತೆ ಮಾತಾಡ್ಕೊಂಡು ಬರ್ತಾರೆ. ರಾಹುಲ್ ಗಾಂಧಿ ಅವ್ರ ಭೇಟಿಗಾದರೂ ಪ್ರಯತ್ನ. ಒಟ್ಟಿನಲ್ಲಿ ಡೆಲ್ಲಿಯಲ್ಲಿ ಮಹತ್ವದ ಮಾತುಕತೆ, CM ಕುರ್ಚಿಯ ವಿಚಾರ ಮುನ್ನೆಲೆಗೆ ಬರ್ತಾನೇ ಇದೆ. ಇಲ್ಲಿ ಆಗಾಗ ಬರುತ್ತೆ, ಅಲ್ಲಿ ಪದೇ ಪದೇ ಬರ್ತಿದೆ ಡೆಲ್ಲಿಯಲ್ಲಿ. ಅಸಲಿಗೆ ಸೋನಿಯಾ ಗಾಂಧಿ ಅವರು ಕೊಟ್ಟಿರುವ ಮತ್ತೊಂದು ಮಹತ್ವದ ಸಂದೇಶ ಏನು? ಹಾಗಾದರೆ ಆರಂಭದಲ್ಲಿ ನೀವು ಕೇಳೇ ಇರ್ತೀರಿ, ಸಿದ್ದರಾಮಯ್ಯನವರನ್ನು CM ಮಾಡುವಾಗ ಪ್ರಿಯಾಂಕಾ ವಾದ್ರಾ ಬಂದು ಭರವಸೆ ಕೊಟ್ಟರು. ಸೋನಿಯಾ ಗಾಂಧಿ ಅವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅಂದರೆ ಕಾಲಲ್ಲಿ ಬಂದು ಮಾತಾಡಿದ ಮೇಲೇ ಡಿ.ಕೆ ಕೂಡ CM ಆಗೋದು ಖಚಿತ. ಮೊದಲು ಸಿದ್ದರಾಮಯ್ಯನವರು ಆಗ್ತಾರೆ, 2ನೇ ಅವಧಿಯಲ್ಲಿ ಡಿ.ಕೆ ಆಗ್ತಾರೆ ಅಂತ ಮಾತು ಕೊಟ್ಟ ಮೇಲೆ ಡಿ.ಕೆ ಶಿವಕುಮಾರ್ ಪಟ್ಟು ಸಡಿಲಿಸಿದ್ದು ಅನ್ನೋದೆಲ್ಲ ನೀವು ಕೇಳಿದ್ದೀರಿ. ಆದರೆ ಈಗ ಈ ನಡುವೆ ನಡೀತಿರುವಂತಹ ಮೀಟಿಂಗ್ಗಳಲ್ಲಿ ಅಂದರೆ ಡಿ.ಕೆ ಶಿವಕುಮಾರ್ ಅವರ ನಿರಂತರ ಪ್ರಯತ್ನ ಏನು ನಡೀತಿದೆಯಲ್ವಾ ಡೆಲ್ಲಿ ಪ್ರಯಾಣ, ಈ ಸಂದರ್ಭದಲ್ಲಿ ಬಿಹಾರ ಚುನಾವಣೆಯ ಬಳಿಕ ನಿರ್ಧಾರ ಖಂಡಿತ ಆಗತ್ತೆ ಅನ್ನೋ ಭರವಸೆಯನ್ನು ಸೋನಿಯಾ ಗಾಂಧಿಯವರು ಕೊಟ್ಟಿದ್ದಾರಂತೆ. ಯಾಕೆ ಈಗ ಅಕ್ಟೋಬರ್ ಕ್ರಾಂತಿ ಅದು ಇದು ಅಂದ್ಕೊಂಡು ಈಗ ನವೆಂಬರ್ಗೆ ಬಂದು ನಿಂತಿದೆ ಅಂದರೆ, ಇಷ್ಟು ದಿನ ನಡೀತಾ ಇದ್ದಿದ್ದು ಬಿಹಾರ ಎಲೆಕ್ಷನ್ ಹೆಚ್ಚು ಕಡಿಮೆ ಅಕ್ಟೋಬರಲ್ಲಿ ಆಗಬಹುದು ಅನ್ನೋ ಥರ ಇತ್ತು. ಇಲ್ಲ ಅಕ್ಟೋಬರ್ ಕೊನೆ ನವೆಂಬರ್ ಅಂತ, ಅಕ್ಟೋಬರ್ ಕ್ರಾಂತಿ ಅಂತ ಅದಕ್ಕೇನೆ ಹೇಳ್ತಾ ಇದ್ದಿತ್ತು. ಈಗ ನವೆಂಬರಲ್ಲಿ ಡೇಟ್ ಫಿಕ್ಸ್ ಆಗಿದೆ, ರಿಸಲ್ಟ್ ಬರುತ್ತೆ. ಸೊ ನವೆಂಬರಲ್ಲಿ ರಿಸಲ್ಟ್ ಬಳಿಕ ಇಲ್ಲಿ ಕ್ಷಿಪ್ರ ಕ್ರಾಂತಿ ಆಗುತ್ತೆ ಅನ್ನೋದು ವಿಷಯ. ಸುಮ್ಮನೆ ಚರ್ಚೆ ಆಗ್ತಿರೋದಲ್ಲ, ಅದು ಸೋನಿಯಾ ಅವರು ಡಿ.ಕೆಗೆ ಕೊಟ್ಟ ಭರವಸೆಯ ಕಾರಣದಿಂದಾಗಿ ಅಂತ ಈಗ ಮೂಲಗಳ ಮಾಹಿತಿ ತಿಳಿಸ್ತಿರೋದು. ಪ್ರಿಯಾಂಕಾ ವಾದ್ರಾ ಅವ್ರನ್ನ ಭೇಟಿ ಮಾಡೋಕ್ಕೆ ಡೆಲ್ಲಿಗೆ ಹೋಗಿ ಬಂದರು. ಮೊನ್ನೆ ಕೂಡ ವೇಣುಗೋಪಾಲ್ ಅವ್ರ ಜೊತೆಗೆ ಡಿ.ಕೆ ಬ್ರದರ್ಸೇ ಮಾತಾಡ್ಕೊಂಡು ಬಂದರು. ಅಂದರೆ ವೇಣುಗೋಪಾಲ್ ಅವ್ರ ಬಳಿ ಕ್ಲಾರಿಟಿ ಕೇಳೋ ಪ್ರಯತ್ನ. ನೀವು ಅಧಿಕಾರ ಕೊಡಿ ಅಂತ ಮತ್ತೆ ನಾವು ಬಾಯ್ಬಿಟ್ಟು ಕೇಳೋದು ಇಲ್ಲ, ಅದು ನಿಮಗೆ ಬಿಟ್ಟಿದ್ದು. ಆದರೆ ನಿರ್ಧಾರ ತಿಳಿಸಿ, ಆದಷ್ಟು ಬೇಗ ಕೊಡ್ತಿರೋ ಬಿಡ್ತಿರೋ ಅನ್ನೋ ನಿರ್ಧಾರವನ್ನು ತಿಳಿಸಲೇಬೇಕು ಅನ್ನೋ ಸಂದೇಶ ಕೊಟ್ಟು ಸೋನಿಯಾ ಗಾಂಧಿಯವರೇ ಕೊಟ್ಟ ಭರವಸೆಯನ್ನು, 2ನೆಯ ಭರವಸೆಯನ್ನು ನೆನಪಿಸಿ ಬರ್ತಿದ್ದಾರೆ. ಈ ಸಲ ಅಂತೂ ಡಿ.ಕೆ ಸುರೇಶ್ ಅವರನ್ನು ಕರ್ಕೊಂಡು ಹೋಗಿ ಬಂದಿದ್ದು ದೊಡ್ಡ ಮಟ್ಟದಲ್ಲೇ ಚರ್ಚೆ ಆಯಿತು. ಯಾಕೆ ಸಿದ್ದು ಬಣ ಡಿಸ್ಟರ್ಬ್ ಆಗಿದೆ, ಯಾಕೆ MB ಪಾಟೀಲ್ರು ಹೊಸ ದಾರಿ ಲಿಂಗಾಯತ ಪ್ರತ್ಯೇಕ ಧರ್ಮ ಅಂತ ಶುರು ಮಾಡಿದ್ದಾರೆ, ಮತ್ತೆ ಮುಂಚೂಣಿಗೆ ಬರ್ತಿದ್ದಾರೆ. ಸಿದ್ದರಾಮಯ್ಯನವರು ಪದೇ ಪದೇ ನಾನೇ CM 5 ವರ್ಷ ಅಂತಿದ್ದಾರೆ. ವಾಲ್ಮೀಕಿ ಸಮುದಾಯದ ಅಂದರೆ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮದಲ್ಲಿ ನಿನ್ನೆ ಏನಂದ್ರು, ವಾಲ್ಮೀಕಿ ಸಮುದಾಯದ ಇಬ್ಬರಿಗೆ ನಾವು ಖಂಡಿತ ನ್ಯಾಯ ಕೊಡ್ತೀವಿ, ಈಗ ಅವ್ರನ್ನ ಕೈ ಬಿಡಲಾಗಿದೆ ಅಲ್ವ, ರಾಜಣ್ಣ ಮತ್ತು ಇಲ್ಲಿ ನಾಗೇಂದ್ರ ಅವ್ರನ್ನ ಕೈ ಬಿಡಲಾಗಿದೆ, ಅದೇ ಸಮುದಾಯಕ್ಕೆ ನ್ಯಾಯ ಕೊಡ್ತೀವಿ ಅನ್ನುವಂಥ ಘೋಷಣೆಯನ್ನು ವಾಲ್ಮೀಕಿ ಜಯಂತಿಯ ದಿನವೇ ಮೊಳಗಿಸ್ತಾರೆ. ಆ ಮೂಲಕ ಸಂಪುಟ ವಿಸ್ತರಣೆ ಆಗತ್ತೆ ಇನ್ನೇನು ನವೆಂಬರಲ್ಲಿ ಅಂತ ಹೇಳಿ, CM ಚೇಂಜ್ ಇಲ್ಲ, ನಾನೇ ಕಂಟಿನ್ಯೂ ಆದ್ರೆ ತಾನೇ ಅವ್ರು ಸಂಪುಟ ಸರ್ಜರಿ ಮಾಡ್ಕೊಳ್ಳೋದು, ಇಲ್ಲಾಂದರೆ ಎಲ್ಲ ಚೇಂಜ್ ಆಗುತ್ತೆ. CM ಚೇಂಜ್ ಆದರೆ ಸಂಪುಟ ಸರ್ಜರಿ ಖಚಿತ, ಬದಲಾವಣೆ ಸಾಧ್ಯವೇ ಇಲ್ಲ, ಭ್ರಾಂತಿ ಅಷ್ಟೇ ಅದು ಅಂತೆಲ್ಲ CM ಮಾತಾಡ್ತಿರೋದು ಡಿ.ಕೆಗೆ ಕೊಡ್ತಿರೋ ಕೌಂಟರ್. ಅಂದರೆ ಹೈಕಮಾಂಡ್ಗೆ ಇವ್ರ ಕಡೆಯಿಂದ ಸಂದೇಶ, ನಮ್ಮ ಜೊತೆಗಿರುವಂಥ ಕುರುಬ ಸಮುದಾಯ 7% ಅವರದ್ದು ಹಿಡ್ತಾ ಇದೆ, ಮುಸಲ್ಮಾನ್ ಸಮುದಾಯ ಇವರೆಲ್ಲ ಸಿದ್ದರಾಮಯ್ಯನವ್ರು ಬೆನ್ನಿಗಿದ್ದಾರೆ ಅನ್ನೋ ಸಂದೇಶವನ್ನು ಸಿದ್ದು ಕ್ಯಾಂಪ್ ಕೊಡೋ ಪ್ರಯತ್ನ ಮಾಡ್ತಿದೆ. ಆದರೆ ಮಾಸ್ ಲೀಡರು ಶಾಸಕರಿದ್ದಾರಾ ಇಲ್ವಾ ಅನ್ನೋದಕ್ಕಿಂತ ಹೆಚ್ಚಾಗಿ ಹೈಕಮಾಂಡ್ ಕ್ಯಾಲ್ಕುಲೇಷನ್ಗಳು ಬೇರೆ ಬೇರೆ ಇರ್ತವೆ. ಸರಿ, ಸಿದ್ದರಾಮಯ್ಯನವ್ರಿಗೆ ಅವಕಾಶ ಕೊಟ್ಟಿದ್ದಾಗಿದೆ, ಮತ್ತು ಅಲ್ಪಸಂಖ್ಯಾತರ ಮತ ಅಂತೂ ಸಿದ್ದರಾಮಯ್ಯನವರು ಹೋದರೂ ಕೂಡ ಕಾಂಗ್ರೆಸ್ಸಿಗೆ ಬಂದೇ ಬರುತ್ತೆ. ಒಕ್ಕಲಿಗ ಸಮುದಾಯ ಡಿಸ್ಟರ್ಬ್ ಆಗ್ಬೋದು, ಈಗ ಕುರುಬ ಸಮುದಾಯ ಡಿಸ್ಟರ್ಬ್ ಆಗುತ್ತೆ ಅಂತ ಕೂತ್ರೆ ಒಕ್ಕಲಿಗರು ಡಿಸ್ಟರ್ಬ್ ಆಗ್ತಾರೆ. ಹಾಗೆ ಎಲ್ಲದಕ್ಕೂ ತಲೆ ಕೆಡಿಸ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ, ಕೆಲವೊಮ್ಮೆ ನಿರ್ಧಾರಗಳನ್ನು ತಗೊಳ್ಬೇಕಾಗತ್ತೆ.
ಅವ್ರದ್ದು ಕೊಡುಗೆ ಇದೆ ಪಕ್ಷಕ್ಕೆ. ಎಲೆಕ್ಷನ್ನಲ್ಲಿ ಕರ್ನಾಟಕದ ಅಷ್ಟೇ ಅಲ್ಲ, ಬೇರೆ ರಾಜ್ಯಗಳ ಎಲೆಕ್ಷನ್ನಲ್ಲೂ ಡಿ ಕೆ ಶಿವಕುಮಾರ್ ತನು ಮನ ಧನ ಅರ್ಪಿಸಿದ್ದಾರೆ ಅನ್ನೋದೆಲ್ಲ, ಮತ್ತು ಬೇರೆ ಬೇರೆ ತ್ಯಾಗಗಳು ಏನಾದರೂ ಇರಬಹುದು. ಅವರು ಜೈಲಿಗೆ ಹೋಗಿ ಬಂದರು, ಸೋನಿಯಾ ಗಾಂಧಿ ಅವರು ನೋಡೋಕ್ಕೆ ಬಂದರು, ಹುಡ್ಕೊಂಡು ಬಂದರು. ಅದಾದಮೇಲೆ ಅವ್ರಿಗೆ KPCC ಅಧ್ಯಕ್ಷ ಸ್ಥಾನ ಒಲಿದು ಬಂತು. ಸೊ ಬೇರೆ ಬೇರೆ ತ್ಯಾಗ, ಬಲಿದಾನ, ಮತ್ತೊಂದು ಮಗದೊಂದು ಏನೇನಿದೆಯೋ. ಹಾಗಾಗಿ ಖಂಡಿತವಾಗಿಯೂ ಕೈಪಾಳ್ಯದಲ್ಲಿ ಯಾಕಿಷ್ಟು ಟೆನ್ಷನ್ ಶುರುವಾಗಿದೆ ಅಂದರೆ ಅದು ಎರಡನೆಯ ಸಂದೇಶ ಸೋನಿಯಾ ಗಾಂಧಿ ಅವರ ಕಡೆಯಿಂದ ಬಂದಿದೆ DKಗೆ ಅನ್ನೋ ವಿಷಯ ಈಗ ಕಾಡ್ಗಿಚ್ಚಿನಂತೆ ಆವರಿಸ್ಕೊಳ್ತಿದೆ. ನೋಡಿ, ಸತೀಶ್ ಜಾರಕಿಹೊಳಿ ಅವ್ರು ನಿನ್ನೆ ಏನಂದ್ರು, ಅವರು ಸಿದ್ದರಾಮಯ್ಯನವ್ರದ್ದೇ ಬಣ. ಹೌದು, CM ಅಧಿಕಾರ ಹಂಚಿಕೆಯ ಬಗ್ಗೆ ಅಂದರೆ ಕುರ್ಚಿ ಅಧಿಕಾರ ಹಂಚಿಕೆಯ ಬಗ್ಗೆ ಗೊಂದಲ ಇರೋದು ಹೌದು, ಅದನ್ನು ಹೈಕಮಾಂಡ್ ಬಗೆಹರಿಸಬೇಕು ಅಂತಾರೆ ಅವರು. ಸೊ 5 ವರ್ಷ CM ಅಂತ ಹೈಕಮಾಂಡ್ ನಿರ್ಧಾರ ಮಾಡಿಲ್ಲ ಅನ್ನೋದನ್ನು ಸತೀಶ್ ಜಾರಕಿಹೊಳಿನೇ ಹೇಳ್ದಂಗಾಯ್ತಲ್ಲ. ಈಗ ಗೊಂದಲ ಅಂದ್ರೆ ಏನು, ಕ್ಲಾರಿಟಿ ಇಲ್ಲದಿರೋದು ಅಂತ. ಸಿಂಪಲ್ ಕನ್ನಡ ಯಾರಿಗಾದ್ರೂ ಅರ್ಥ ಆಗತ್ತೆ. ಸಿದ್ದರಾಮಯ್ಯನವರು ಹೇಳ್ತಿರೋದು ಸಂಪೂರ್ಣ ಸತ್ಯ ಅಲ್ಲ ಅನ್ನೋದು ಅಲ್ಲಿಗೆ ಗೊತ್ತಾಯ್ತು. ಅದ್ರ ಬೆನ್ನಲ್ಲೇ G. ಪರಮೇಶ್ವರ್ ಅವರು ಅದೇ ಮಾತು ಹೇಳಿದ್ರು, ಸತೀಶ್ ಹೇಳ್ತಿರೋದು ಕರೆಕ್ಟ್ ಆಗಿದೆ, ಗೊಂದಲ ಇರೋದು ಹೌದು. ಎಲ್ಲಿ ತನಕ ಗೊಂದಲ ಇದೆ, ಅಧಿಕಾರಿಗಳು ಮಾತಾಡೋಕೆ ಶುರು ಮಾಡಿದ್ದಾರೆ. CM ಬದಲಾಗ್ತಾರೆ ಅನ್ನೋ ವಿಷಯ ಅಧಿಕಾರಿಗಳ ವಲಯದಲ್ಲೂ ಗೊಂದಲ ಸೃಷ್ಟಿ ಮಾಡಿದೆ. ಮತ್ತು ಅದು ಆಡಳಿತಾತ್ಮಕ ವ್ಯವಸ್ಥೆ ಮೇಲೆ ಪರಿಣಾಮ ಬೀಳ್ತಿದೆ, ಕಾರ್ಯಕರ್ತರ ಮೇಲೆ ಪರಿಣಾಮ ಬೀಳ್ತಾ ಇದೆ. ಈಗ ಒಂದು ಟೀಮ್ ಹೊರಟಿದೆಯಂತೆ ಡೆಲ್ಲಿಗೆ, ವೇಣುಗೋಪಾಲ್ ಅವ್ರ ಜೊತೆಗೆ ಈಶ್ವರ್ ಖಂಡ್ರೆ ಅವರು, MB ಪಾಟೀಲ್ರು, ಈ ಪರಮೇಶ್ವರ್ ಅವರು, ಸತೀಶ್ ಜಾರಕಿಹೊಳಿ ಅವರು, ಸುಮಾರು ಜನ ಹೋಗ್ತಾ ಇದ್ದಾರೆ ಮಾತಾಡೋದಕ್ಕೆ. ಕ್ಲಾರಿಟಿ ಕೊಟ್ಬಿಡಿ, ತುಂಬ ಗೊಂದಲ ಆಗ್ತಿದೆ. ಅಧಿಕಾರಕ್ಕೆ ಬಂದಾಗಿಂದ ಗೊಂದಲ ಆಗ್ತಿದೆ. ಈಗ ಮೊನ್ನೆ ವೇಣುಗೋಪಾಲ್ ಅವ್ರ ಜೊತೆ DK ಬ್ರದರ್ಸ್ ಹೋಗಿ ಮಾತಾಡ್ಕೊಂಡು ಬಂದರೆ, ಅದ್ರ ಬೆನ್ನಲ್ಲೇ ಸಿದ್ದು ಬಣದವರು, ತಟಸ್ಥ ಬಣದವರು ಎಲ್ಲ ಹೊರಟು ನಿಂತಿದ್ದಾರೆ, ತಕ್ಷಣ ಕ್ಲಾರಿಟಿ ಕೊಡಿ ಅಂತ ಕೇಳೋಕ್ಕೆ. ಇದ್ಯಾಕೋ ವ್ಯವಸ್ಥೆ ಆಗಾಗ ಡಿಸ್ಟರ್ಬ್ ಆಗ್ತಿರೋ ರೀತಿ ಕಾಣಿಸ್ತಾ ಇದೆ. ಇದು ಮುಂಬರುವ ಚುನಾವಣೆಗಳಿಗೂ ಕೂಡ ಕಾಸ್ಟ್ಲಿ ಆಗುತ್ತೆ. ಬಿಹಾರ ಚುನಾವಣೆ ಮುಗಿಲಿ ಅಂತ ನೀವು ಹೇಳ್ತಿದ್ದೀರಿ, ಬಟ್ ಬಿಹಾರ ಚುನಾವಣೆ ಮೇಲೂ ಇದು ಎಫೆಕ್ಟ್ ಆಗ್ಬೋದು. ಪದೇ CM ಚೇಂಜ್ ಸ್ಟೇಟ್ಮೆಂಟು ಅದಕ್ಕಿಂತ ಮುಂಚೆನೇ ಮುಗಿಸಿ ಅನ್ನೋ ತನಕ ಡಿಮ್ಯಾಂಡ್ ಕೇಳಿ ಬರ್ತಿದೆ ಈಗ ಕೈ ನಾಯಕರಿಂದ. ಸೊ ಅಲ್ಲಿಗೆ ಒಂದಂತೂ ಕ್ಲಿಯರ್, ಸಿದ್ದರಾಮಯ್ಯನವರೇ 5 ವರ್ಷ CM ಅನ್ನೋ ಭರವಸೆಯನ್ನು ಹೈಕಮಾಂಡ್ ಕೊಟ್ಟಿಲ್ಲ. ಮಿನಿಸ್ಟರ್ಗಳೇ ಹೇಳ್ತಿರೋದು, ಇದು ಮಂತ್ರಿಗಳೇ ಹೇಳ್ತಿರೋದು, ಬಹಳಷ್ಟು ಗೊಂದಲ ಇದೆ ಅಂತ. ಗೊಂದಲ ಪದದ ಅರ್ಥ ಕ್ಲಾರಿಟಿ ಇಲ್ಲದಿರೋದು. ನಾನು ರಿಪೀಟ್ ಮಾಡ್ತಾ ಇದ್ದೀನಿ ಏನು ಹೇಳ್ತಿದ್ದಾರೆ ಮಂತ್ರಿಗಳು ಅಂತ. ಸೊ DK ಶಿವಕುಮಾರ್ ಅವರ ನಿರಂತರ ಪ್ರಯತ್ನ, ಸುರ್ಜೇವಾಲಾ ಅವ್ರ ಜೊತೆ 1-to-1 ಮೀಟಿಂಗ್ ಮಾಡಿ ಅಧಿಕಾರ ಹಂಚಿಕೆಯ ವಿಚಾರ ಫೈನಲ್ ಆಗಲೇಬೇಕು ಅನ್ನುವ ಸಂದೇಶ ಕೊಟ್ಟಿದ್ದು, ವೇಣುಗೋಪಾಲ್ ಅವ್ರನ್ನ DK ಬ್ರದರ್ಸ್ ಇಬ್ಬರೂ ಮೀಟ್ ಆಗಿ ನಮಗೆ ಅಧಿಕಾರ ಕೊಡಿ ಅಂತ ಕೇಳೋಕ್ಕೆ ಬಂದಿಲ್ಲ, ನಿರ್ಧಾರ ತಿಳಿಸಿ ಅಂತ ಕೇಳೋಕೆ ಬಂದಿದ್ದೀವಿ ಅಂತ. ಸರ್ಕಾರಕ್ಕೆ ಇದು ಬಹಳ ಡ್ಯಾಮೇಜ್ ಆಗಬಹುದು ಅನ್ನೋ ತನಕ ತಿಳಿಸಿ ಬಂದಿದ್ದು, ಪಕ್ಷಕ್ಕೆ ಸರ್ಕಾರಕ್ಕೆ ಇದು ಡ್ಯಾಮೇಜ್ ಆಗುತ್ತೆ ನಿರ್ಧಾರ ತಗೊಳ್ಳದೆ ಇದ್ರೆ ಅಂತ ತಿಳಿಸಿ ಬಂದಿದ್ದು. ಈಗ ಸಿದ್ದು ಬಣದ ಪ್ರಭಾವಿ ಮಂತ್ರಿಗಳು, ಸೀನಿಯರ್ಸ್ ಎಲ್ಲ ಮಾತಾಡ್ತಾ ಇರೋದು ಗೊಂದಲ ಇರೋದು ಹೌದು ಅಂತ. ಎಲ್ಲವೂ ಕೂಡ ಕೈಪಾಳ್ಯದಲ್ಲಿ ಅನಿವಾರ್ಯ, ಏನೋ ಒಂದು ತೀರ್ಮಾನ ದೊಡ್ಡ ಮಟ್ಟದಲ್ಲಿ ಆಗುತ್ತೆ, ಅದು ಅನಿವಾರ್ಯ ಅನ್ನೋದನ್ನು ತೋರಿಸ್ತಿದೆ. ಬಿಹಾರ ಚುನಾವಣೆಯಲ್ಲಿ ಬ್ಯುಸಿ ಆಗಿದ್ದಾರೆ, ಈಗ ತಲೆ ಕೆಡಿಸ್ಕೊಳ್ತಿಲ್ಲ. ಬಿಹಾರ ಚುನಾವಣೆಯಲ್ಲಿ ಬ್ಯುಸಿ ಆಗಿದ್ದಾರೆ ಅನ್ನೋದಕ್ಕಿಂತ ಕರ್ನಾಟಕದಲ್ಲಿ ಏನು ಮಾಡಿದ್ರು ಅಲ್ಲೋಲ ಕಲ್ಲೋಲ ಆಗುತ್ತೆ ಅನ್ನೋದು ಗೊತ್ತಿರೋದ್ರಿಂದಾಗಿ ತಕ್ಷಣ ನಿರ್ಧಾರ ಕೈಗೊಳ್ಳೋದು ಕಷ್ಟ ಆಗಿದೆ. ಆದರೆ DK ಶಿವಕುಮಾರ್ ಅವರ ಪರವಾಗಿ ಎಲ್ಲ ಔಟ್ಕಮ್ಗಳಿವೆ. ಇತ್ತೀಚೆಗೆ ನೋಡಿದ್ರೆ ನಾವು ನಿಗಮ ಮಂಡಳಿ ಹೈಕಮಾಂಡನ್ನೇ ವಿಶ್ವಾಸಕ್ಕೆ ತಗೊಳ್ಳದೆ ಸಿದ್ದರಾಮಯ್ಯನವ್ರು ಏನೋ ಮಾಡಿದ್ರ ಅನ್ನೋ ಥರ ಚರ್ಚೆ ಆಯಿತು. ಸೆಡ್ ಹೊಡೆದ್ರ ಹೈಕಮಾಂಡ್ಗೆ ಅನ್ನೋ ಥರನೇ, ಅಥವಾ ಸಿದ್ದರಾಮಯ್ಯನವ್ರದ್ದು ಸಂಪೂರ್ಣ ಪವರ್ ಅನ್ನೋ ಥರ. ಆದ್ರೆ ಮರ್ದಿನಾನೇ ಅಲ್ಲಿ BMTC ಎಕ್ಸಾಂಪಲ್ ತೊಗೊಂಡ್ರೆ, ಈಗ ತಾನೇ ಕಾಂಗ್ರೆಸ್ಗೆ ಬಂದವ್ರಿಗೆ ಅದು ಹೆಂಗೆ ಪಟ್ಟ ಕಟ್ಟಿದ್ರಿ ನೀವು ಅಂತ. ಅಧ್ಯಕ್ಷರಾದವರು ಉಪಾಧ್ಯಕ್ಷರಾಗ್ತಾರೆ, ಉಪಾಧ್ಯಕ್ಷರಾದವ್ರನ್ನ ಅಧ್ಯಕ್ಷರು ಮಾಡ್ತಾರೆ. ಸೊ ಸಿದ್ದರಾಮಯ್ಯನವ್ರಿಗೆ ದೊಡ್ಡ ಸೆಟ್ ಬ್ಯಾಕ್ ಆಯಿತು. ಆಮೇಲೆ ಈ ಪರಿಷತ್ ನಾಮನಿರ್ದೇಶನದ ವಿಚಾರದಲ್ಲಿ ಒಂದು ಚಿಟಿಕೆ ಹೊಡೆಯೋದ್ರಲ್ಲಿ ಕ್ಲಿಯರ್ ಮಾಡಿಸ್ಕೊಳ್ತಿದ್ರು ಸಿದ್ದರಾಮಯ್ಯನವರು. ಈ ಸಲ ದೊಡ್ಡ ತಲೆನೋವಾಗಿ ತಾನು ಪ್ರತಿಷ್ಠೆ ವಿಷಯ ಅಂತ ಹೈಕಮಾಂಡ್ ಮಟ್ಟದಲ್ಲಿ ಹೋಗಿ ರಿಕ್ವೆಸ್ಟ್ ಮಾಡಿಸ್ಕೊಂಡು ತಾನು ಹೇಳಿಬಿಟ್ಟಿದ್ದೀನಿ MLC ಕೋರ್ಟ್ ಹೋಲಿಸ್ಕೊಳ್ಳೋಕೆ, ಇನ್ನು ನೀವು ಹಿಂಗೆ ಮಾಡಿದ್ರೆ ತನ್ನ ಇಮೇಜ್ಗೆ ದೊಡ್ಡ ಸಮಸ್ಯೆ ಆಗುತ್ತೆ ಅಂತೆಲ್ಲ ಬೇಡ್ಕೊಳ್ಬೇಕಾಯ್ತು. ಜಾತಿ ಗಣತಿ ವಿಚಾರದಲ್ಲೂ ಕೂಡ ಸೆಟ್ ಬ್ಯಾಕ್ ಆಗಿ ಆಮೇಲೆ ಮತ್ತೆ ಹೊಸದಾಗಿ ಮಾಡಿ ಹಠ ಬಿಡದೆ ಈಗ ಮಾಡಬೇಕು ಅಂತ ಹೊರಟಿದ್ದಾರೆ. ಅಲ್ಲೂ ಕೂಡ ಈಗ ಪ್ರಶ್ನೆಗಳನ್ನು DK ಶಿವಕುಮಾರ್ ಗುಡುಗದ ಮೇಲೆ ಸರಿ ಸಮಂಜಸವಲ್ಲದಂತಹ ಪ್ರಶ್ನೆಗಳಿಗೆ ಕತ್ತರಿ ಹಾಕಬೇಕಾಯ್ತು. ಎಲ್ಲ ಕಡೆಗೂ ಇದು ಬಿಟ್ಟಾಕಿ ಇಲ್ಲಿದು ಬಿಟ್ಟಾಕಿ ಡೆಲ್ಲಿಯಿಂದ ಸಮಾವೇಶದ ಹೆಸರು ಬದಲಾವಣೆ, ಮತ್ತು ಬೇರೆ ಬೇರೆ ನಿಗಮ ಮಂಡಳಿ ವಕ್ಫ್ ಬೋರ್ಡಲ್ಲಿ ಖರ್ಗೆ ಅವರ ಕೈ ಮೇಲಾಯಿತು. ಸಿದ್ದರಾಮಯ್ಯನವ್ರಿಗೆ ಈ ನೇಮಕಾತಿ ಆಯ್ಕೆ ಅಂತ ಬಂದಾಗ ಹಿನ್ನಡೆ ಆಗ್ತಾನೇ ಇದೆ. ಹೈಕಮಾಂಡ್ ಬೇರೆಲ್ಲ ವಿಚಾರಗಳಲ್ಲಿ DK ಶಿವಕುಮಾರ್ ಅವರು ಹೇಳಿದ್ದನ್ನು ಎತ್ತಿ ಹಿಡಿತಿದೆ. ಯಾಕಂದರೆ ಅವ್ರಿಗೆ CM ಕುರ್ಚಿ ಕೊಡ್ತೀವಿ ಅಂತ ಹೇಳಿ ಕೊಟ್ಟಿಲ್ಲ ಅನ್ನೋದೊಂದು ಗಿಲ್ಟ್ ಇರಬಹುದು, ಕಾಡ್ತಿರಬಹುದು. ಸೊ
DK ಶಿವಕುಮಾರ್ ಅವರು ತನಗೆ ಭರವಸೆ ಸಿಕ್ಕಿದೆ, ಡೆಲ್ಲಿಯಲ್ಲೇ ಫೈನಲ್ ಆಗಿದೆ ಅನ್ನೋದನ್ನು ಓಪನ್ ಆಗಿ ಹೇಳಿದ್ದಾರೆ. ಹಿಂದೆ ಈಗ ಮಾತಾಡ್ತಿಲ್ಲ, ಅವರು ಮಾತಾಡಿ ಪ್ರಯೋಜನ ಇಲ್ಲ ಅಂತ ಮಾತಾಡ್ತಿಲ್ಲ, ಆದರೆ ಹಿಂದೆ ಓಪನ್ ಆಗಿ ಹೇಳಿದ್ದಾರೆ ಸಮುದಾಯ ರೆಡಿ ಆಗಲಿ, ಡೆಲ್ಲಿಲೆಲ್ಲ ರೆಡಿ ಆಗಿದೆ ಅಂತೆಲ್ಲ ಸಂದೇಶ ಕೊಟ್ಟಿದ್ದಾರೆ. ಹೀಗಿರುವಾಗ DK ಶಿವಕುಮಾರ್ ಅವ್ರಿಗೆ ಅಧಿಕಾರ ಹಸ್ತಾಂತರದ ಮಾತುಕತೆ ಆಗಿದ್ದೇ ನಿಜ ಅನ್ನೋ ಮಟ್ಟಿಗೆ ಸುಳಿವುಗಳು ಈಗ ಕೈಪಾಳ್ಯದಿಂದ ಹೊರಗಡೆ ಬರ್ತಾ ಇದ್ದು, ನವೆಂಬರಲ್ಲಿ ಕ್ರಾಂತಿ ಕಟ್ಟಿಟ್ಟ ಬುತ್ತಿ ಅಂತಾನೆ ಹೇಳ್ತಿರೋದು. ಗೊಂದಲಗಳನ್ನ ಬಗೆಹರಿಸಿ ಅನ್ನೋ ಒಂದು ಒತ್ತಾಯಗಳು ತುಂಬಾ ಕೇಳ್ಕೊಡ್ತಾ ಇದೆ ಸರ್. ಸತೀಶ್ ಜಾರಕಿಹೊಳಿ ಇದನ್ನೇ ಮಾತಾಡಿದ್ದಾರೆ. ಯಾವುದು ಗೊಂದಲ? ಗೊಂದಲಗಳನ್ನ ಬಗೆಹರಿಸಿ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದು ಸರಿ ಇದೆ. ಪ್ರತಿ ದಿವಸ ನಾವು ಪತ್ರಿಕೆಯಲ್ಲಿ ನೋಡ್ತಾ ಇದ್ವಿ, ಮೀಡಿಯಾದಲ್ಲಿ ನೋಡ್ತಾ ಇದ್ವಿ, ಒಬ್ಬೊಬ್ಬರು ಒಂದೊಂದು ಹೇಳಿಕೆಗಳನ್ನು ಕೊಡ್ತಿದ್ದಾರೆ. ಅದನ್ನು ಬಗೆಹರಿಸಬೇಕು ಅಂತ ಹೇಳಿರೋದು ಸರಿ ಇದೆ. ಅದನ್ನು ಹೈಕಮಾಂಡ್ನವರು ಮಾಡ್ತಾರೆ. ಹೈಕಮಾಂಡ್ನವ್ರ ಗಮನಕ್ಕೆ ಇವೆಲ್ಲ ಹೈಕಮಾಂಡ್ನವ್ರ ಗಮನಕ್ಕೆ ಹೋಗುತ್ತೆ. ಅದನ್ನು ಅವರು ಯಾವ ಸಂದರ್ಭದಲ್ಲಿ ಯಾವ ಔಷಧಿ ಕೊಡಬೇಕು ಅಂತೇಳಿ ಅವ್ರಿಗೆ ಗೊತ್ತಿದೆ, ಮಾಡ್ತಾರೆ. ಅದೇ ಈಗ ಅವ್ರು ಹೇಳಿದಾರಲ್ಲ, ಸತೀಶ್ ಹೇಳಿದಾಗೆ ನಾನು ಕೂಡ ಹೇಳ್ತೇನೆ, ಗೊಂದಲ ಬಗೆಹರಿಸಿ ಅಂತ. ಯಾವ ಬಗೆಯಲ್ಲಾದರೂ ಸರಿ ಕೊಟ್ಟರು ಅದೊಂದು ಕ್ರಾಂತಿನೇ. DK ಶಿವಕುಮಾರ್ ಅವ್ರಿಗೆ ಅಧಿಕಾರ ಕೊಟ್ಟರೆ, ಕೊಡದೇ ಇದ್ರೂ ಕ್ರಾಂತಿ ದೊಡ್ಡ ಮಟ್ಟದಲ್ಲೇ ಆಗತ್ತೆ. DK ಶಿವಕುಮಾರ್ ತೀರ್ಮಾನ ಯಾರು ಊಹಿಸದಂತೆ ಇರಬಹುದು ಅನ್ನೋದು. ಆಪರೇಷನ್ ಏನು, ನಾನು ಆರಂಭದಲ್ಲೇ ಹೇಳಿದೆ, DK 2028 ಚುನಾವಣೆ ಅಂದರೆ ಭವಿಷ್ಯ, ಈಗ ಹಾಲಿ ರಾಜಕೀಯ ಪರಿಸ್ಥಿತಿ ಎರಡನ್ನೂ ಲೆಕ್ಕ ಹಾಕೊಂಡು ಒಂದು ಆಪರೇಷನ್ಗೆ ಇಳಿದಿದ್ದಾರಂತೆ. JDS ಶಾಸಕರ ಸುತ್ತ ಅನ್ನೋದು ಇನ್ನೂ ಇಂಟ್ರೆಸ್ಟಿಂಗ್. ಪಕ್ಷದ ಒಳಗಡೆ ಆಪರೇಷನ್ ಒಂದು ಕಡೆ ಮಾಡ್ತಿದ್ದಾರೆ, ಅದರಲ್ಲಿ ಯಾವುದೂ ಅನುಮಾನನೇ ಇಲ್ಲ. ಸಿದ್ದು ಬಣದ ಸುಮಾರು ಜನ ಶಾಸಕರು, ಒಂದು ಕನಿಷ್ಠ ಅಂದರೂ ಒಂದು 30 ಜನ ಈಗ DK ಕಡೆಗೆ ವಾಲ್ಬಿಟ್ಟಿದ್ದಾರೆ. ಸುಮಾರು ಜನ ಸಿದ್ದು ಕ್ಯಾಂಪಲ್ಲಿ ಇದ್ದಂಗೆ ಇದ್ದುಕೊಂಡು ಈ ಕಡೆ ವಾಲಿದ್ದಾರೆ. ಕನಿಷ್ಠ ಒಂದು 30-35 ಅಂತೂ ಅವ್ರಿಗೆ ಟೆನ್ಷನ್ ಇಲ್ಲ. ಸರ್ಕಾರ ಶೇಕ್ ಆಗಿಬಿಡತ್ತೆ ಹೆಚ್ಚು ಕಡಿಮೆ ಆದರೆ. ಈ ಕಡೆ JDSನ ಶಾಸಕರಿಗೆ ಅವರು ಗಾಳ ಹಾಕ್ತಿದ್ದಾರೆ ಅನ್ನೋ ಸುದ್ದಿ ತುಂಬ ದಿನಗಳಿಂದಿದೆ. ಕುಮಾರಸ್ವಾಮಿ ಅವರು ಬೇಕಾದಷ್ಟು ಸಲ ಕೌಂಟರ್ ಅಟ್ಯಾಕ್ ಮಾಡಿದ್ದಾರೆ, ಯಾರು ಟಚ್ ಮಾಡೋಕ್ಕೂ ಆಗಲ್ಲ ಅಂತ. ಆದರೆ ಈಗ ಸದ್ದಿಲ್ಲದೆ ಹಲವು ಸುತ್ತಿನ ಮಾತುಕತೆಗಳಾಗಿವೆ ಅಂತೆ. GT ದೇವೇಗೌಡರು, ಅವರ ಪುತ್ರ ಕರೆಮ್ಮ, ಈ ಕಡೆ ಉತ್ತರ ಕರ್ನಾಟಕ ಭಾಗದವ್ರು ಕೆಲವರು ಎಲ್ಲ ರೆಡಿ ಇದ್ದಾರೆ ಅನ್ನೋ ಥರ ಚರ್ಚೆಗಳು ಹಿಂದಾಗಿತ್ತು. DK ಶಿವಕುಮಾರ್ ಅವರು ಈಗ ಕೆಲವು ಅಸಮಾಧಾನಿತರಿಗೆ, BJP ಜೊತೆ ಮೈತ್ರಿಗೆ ಮನಸ್ಸಿಲ್ಲದಂತಹ JDS ಶಾಸಕರಿಗೆ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಿದ್ದಾರಂತೆ. ನೀವು ಕಾಂಗ್ರೆಸ್ ಸೇರಿದ್ರೆ ನಿಮಗೆ ಅನುದಾನ, ಬೇರೆ ಬೇರೆ ಸ್ಥಾನಮಾನ ಎಲ್ಲದಕ್ಕೂ ನಾನೇ ಗ್ಯಾರಂಟಿ ಅಂತ ಭರವಸೆಗಳನ್ನೂ ಕೊಟ್ಟು ಆಪರೇಷನನ್ನು ತುಂಬ ಸೀರಿಯಸ್ ಆಗಿ ಶುರು ಮಾಡಿದಾರಂತೆ. 28ರಲ್ಲಿ ನನ್ನ ನಾಯಕತ್ವ ಮತ್ತು ಅಧಿಕಾರದ ಲೆಕ್ಕಾಚಾರ ಮತ್ತು ಹಾಲಿ ಇರುವಂಥ ಪರಿಸ್ಥಿತಿಯಲ್ಲಿ ತನಗೇನು ಬೇಕಾದರೂ ಸಿಗಬಹುದು ಮುಂದಿನ ದಿನಗಳಲ್ಲಿ, ಅದಕ್ಕೆ ಪೂರಕವಾದ ವಾತಾವರಣ ನಾನು ಸೃಷ್ಟಿಸ್ಕೊಳ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ JDS ಮನೆಗೂ ಕೂಡ ಈಗ ತುಂಬ ಸೀರಿಯಸ್ ಆಗಿ ಕೈ ಹಾಕಿದ್ದಾರೆ DK ಅನ್ನೋ ಚರ್ಚೆ ಕೇಳಿ ಬರ್ತಿದೆ. ಯಾಕೆ ಕುಮಾರಸ್ವಾಮಿ ಅವರು ಮತ್ತೆ DK ವಿರುದ್ಧ ಸಿಡಿದೆದ್ದಿದ್ದಾರೆ ಅಂದರೆ ಇದು ಪ್ರಮುಖ ಕಾರಣ ಇರಬಹುದು. ಸೊ DK ಹೆಚ್ಚು ಮಾತಾಡದೆ ಭರ್ಜರಿ ತಯಾರಿಯನ್ನು ನಡೆಸಿದ್ದಾರೆ. ಎನಿ ಟೈಮ್ ಅವರು ಸುತ್ತ ಒಂದು ದೊಡ್ಡ ಬೆಳವಣಿಗೆ ಆಗಲಿಕ್ಕಿದೆ. ಅದು ಕಾಂಗ್ರೆಸ್ನಲ್ಲಾಗುತ್ತಾ ಹೊರಗಡೆ ಆಗುತ್ತಾ ನೋಡಬೇಕು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.